ಅಂತಾರೆ ಎಲ್ಲಾರು. ಇವಳು ಸ್ವಲ್ಪ ಕ್ರಿಂಜ್ ಬಿತ್ತು. ಒದೆ ಆಟನೂ ಬೇಡ ಏನು ಬೇಡ ಆಡ್ಕೊಂಡು ಹೋಗಿದ್ದೀನಿ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. Let's go. ಸೊ ತಮ್ಲೈನ್ ನೋಡಿರೋದ್ರಿಂದ ನಾನು ಜಾಸ್ತಿ ಕೊರಿಯಕ್ಕೆ ಎಳೆಯಕ್ಕೆ ಹೋಗಲ್ಲ. ಸೊ ನಾನು ನನ್ನ ಬೇಬಿ ಸೇರ್ಕೊಂಡು ಒಂದು ಚಾಲೆಂಜ್ನ ಮಾಡ್ತಾ ಇದೀವಿ, ಲೂಡೋ ಗೇಮ್. ಸೊ ಇದು ಹಳೆಯ ನೆನಪುಗಳು. ಆ ಟೈಮಲ್ಲೆಲ್ಲ ಆಡ್ತಾ ಇದ್ವಿ. ನಾನು ಇವಳು ಅಂತೂ ಬೆಂಗಳೂರು ಹಾಸನ ಓಡಾಡೋ ಟೈಮಲ್ಲಂತೂ ಟ್ರೈನಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಆಗ್ಬೇಕಲ್ಲ, ಸೊ ಆಡ್ತಾ ಇದ್ವಿ. ಸೊ ಹಾಗಾಗಿ ಒಂದು ಚಾಲೆಂಜ್ ಮಾಡೋಣ ಅಂತ. ನಂದು 500 ರೂಪಾಯಿ, ಇವಳ್ದು 500 ರೂಪಾಯಿ. ಸೋತಾನೆ, ಈ ಸಲನು ಸೋಲ್ತಾನೆ. ನೋಡೋಣ, ಓಕೆನಾ? ಈಗ ಒತ್ತು ಆ ಕಡೆ, ಈ ಕಡೆ ಬಾ ನೀನು. ಒತ್ತು ಆ ಕಡೆ, ನಾನು ಇಲ್ಲಿ ಈ ಕಡೆ ಕೂತ್ಕೊಂತೀನಿ. ಈ ಕಡೆ ಕೂತ್ಕೊಂಡ್ರೆ ಗೆದ್ಬಿಡ್ತೀಯಾ? ನನ್ ಜಾಗನೂ ಡಿಸೈಡ್ ಮಾಡಲ್ಲ, ಅಂದ್ರೆ ಸುಮ್ಮನೆ ಅಲ್ಲಿ ಕೂತ್ಕೊಂತೀನಿ. ನೀನ್ ಆ ಕಡೆ ಬಾ. ಹೌದಾ? ಕುರ್ಕಳಲ್ವಾ ಪ್ಲೀಸ್ ಕಣೆ, ಸ್ಟಾರ್ಟಿಂಗ್ ಇದ್ ಮಾಡ್ಬೇಡ. ಬಾ ಫ್ಯಾನ್ ಹಾಕು ಬೇಗ. ಓಕೆ, ಇದು ಫಸ್ಟ್ ಈಗ ಇಲ್ಲಿದೆ ನೋಡಿ, ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತಾ ಇದೀನಿ. ಆಕ್ಚುಲಿ ನಿಂಗೆ ಯಾವ ಕಲರ್ ಬೇಕು, ಬ್ಲೂನಾ ಗ್ರೀನಾ? ನನ್ ಆಲ್ವೇಸ್ ಬ್ಲೂ. ಓಕೆ, ಆಗ ನಂದು ಗ್ರೀನು. ಓಕೆ, ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತಾ ಇದ್ದೀನಿ. ರೆಡಿ? 1 2 3 ಗೋ. ಓಕೆ, ನಿಂದು ಸ್ವಲ್ಪ ಮೇಲೆ ಇರ್ಬೇಕಿತ್ತಲ್ವಾ ಹಿಂಗೆ? ಗೊಂಬೆದು ಇಟ್ಕೊಡು ಬಾಕ್ಸ್. ನೋಡಿ ಗೊಂಬೆ ಬಾಕ್ಸ್ ಇದು. ಓಕೆ, ಸ್ಟಾರ್ಟ್ ಮಾಡೋಣ. ನಂದು ಬ್ಲೂ, ನಿಂದು ಬ್ಲೂ, ನಂದು ಗ್ರೀನ್. ಈ ಕಡೆಯಿಂದ ಹಣ್ಣಾಗದ, ನಾನು ಇಲ್ಲಿಂದ ಹಣ್ಣಾಗದ. ಹಿಂಗೋಗಿ ಹಿಂಗ್ ಬಂದು ಹಿಂಗೆ ಇಲ್ಲಿಂದ ಇಷ್ಟೊಂದು ಸ್ಕಿಪ್ ಮಾಡಿ ಹೋಗ್ತಾರ ಅವರು. ಸ್ಟಾರ್ಟ್ ಆಗಿದೆ ಗೇಮು. ಆಚೆನೆ ಬರ್ತಿಲ್ಲ. ಯಾವಾಗ ಬರುತ್ತೋ 6. ಇದಕ್ಕಿಂತ ಚೌಕ ಬಂದು ಚೆನ್ನಾಗಿರುತ್ತಲ್ವಾ? ಬಂತು. ಯಾವ್ದು ಆಕ್ಚುಲಿ ಫಸ್ಟ್ ಯಾರಿದ್ ಆಚೆ ಬರುತ್ತಲ್ಲ ಅವ್ರು ಸೋಲ್ತಾರಂತೆ. 2 ಬಂತು, ಒಂದು ಬರತ್ತೀಗ. ಹೆಂಗೆ ಸಿಂಹ ತರ ಬರುತ್ತೆ ಎಲ್ಲ ನಂದು ಒಟ್ಟೊಟ್ಟಿಗೆ, ಗೊತ್ತಾಯ್ತಾ? ಅಯ್ಯೋ ನೋಡ, ಅಟ್ಟೆ ಟೈಮಲ್ಲಿ 2 ಬಂದ್ಬಿಡ್ತಲ್ಲ ಇವಳಿಗೆ. ಅಜ್ಜಿ ಓಡ್ತಾ ಇರ್ಬೇಕು. ರೆಡ್ ಇದ್ರೆ ಸೇಫ್ ಅಲ್ವಾ? ಯಾವ್ದೋ ಕಾಲ್ದಲ್ಲಿ ಆಡಿರೋದಿದೆಲ್ಲ. ನಂಗೂ ಅಷ್ಟು ನೆನ್ಪಾಗ್ತಾ ಇಲ್ಲ. ಇವಾಗ ಸ್ವಲ್ಪ ನೆನ್ಪಾಗ್ತಿದೆ. ಜಮಾನ ಆಯ್ತು ನನ್ನ ಪ್ರಕಾರ. ವರ್ಷಕ್ಕಿಂತ ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು, 1.5 ವರ್ಷದ ಮೇಲೆ ಆಯ್ತು. ನಾನು ಇವಳು ಹಾಸನ್ ಬೆಂಗಳೂರಿಗೆ ಜಾಸ್ತಿ ಟ್ರೈನಲ್ಲೇ ಓಡಾಡ್ತಾ ಇರೋದು. ಯಾಕಂದ್ರೆ ಇವಳಿಗೆ ಬಸ್ ಟ್ರಾವೆಲ್, ಕಾರ್ ಟ್ರಾವೆಲ್ ಎಲ್ಲ ಆಗಲ್ಲ. ಸೊ ಅವಾಗ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಟ್ರೈನಲ್ಲೇ ಓಡಾಡ್ತಿದ್ದು ನಾವು. ಸೊ ಟ್ರೈನಲ್ಲಿ ಓಡಾಡ್ಬೇಕಾದ್ರೆ ಇನ್ನೇನ್ ಮಾಡ್ತಾ ಇದ್ವಿ, ಇದೇ ಚಾಲೆಂಜ್ ಹಾಕೊಳ್ಳೋದು. ಬಟ್ ಇವಾಗ 500 ರೂಪಾಯಿ ಕಟ್ಟಿದೀವಲ್ಲ, 500 ರೂಪಾಯಿ ಅಲ್ಲ, ಎಷ್ಟು ರೂಪಾಯಿ? 100 ರೂಪಾಯಿ. 50 ರೂಪಾಯಿ 100 ರೂಪಾಯಿ ಕಟ್ತಾ ಇದ್ದ ಅವಾಗ. 50 ರೂಪಾಯಿ 100 ರೂಪಾಯಿ ಆ ತರ ಕಟ್ತಾ ಇದ್ವಿ. ಬಟ್ ಜಾಸ್ತಿ ನಾನೇ ಸೋಲ್ತಾ ಇದ್ವಿ. ಆಕ್ಚುಲಿ ಹೇಳ್ತಾರೆ, ಫಸ್ಟ್ ನಂಗೆ ಲೂಡೋ ಅಂದ್ರೆ ಗೊತ್ತಿರಲಿಲ್ಲ, ಗೊತ್ತಾ? ನಾನೇ ತೋರಿಸ್ಕೊಟ್ಟಿದ್ದು. ಹೌದು, ನಂಗೆ ಗೊತ್ತಿಲ್ಲ, ನಾನು ಆಡ್ತಾನೆ ಇರ್ಲಿಲ್ಲ. ಅದೇ ಚೌಕಬಾರಿ ಆಟ ಆಡ್ತಿದ್ದು ಮನೇಲಿ ಅಮ್ಮನ ಜೊತೆ ಎಲ್ಲ. ಅದು ಆಟ ಆಡ್ತಿತ್ತು ಮಾತ್ರ. ಗೋಲ್ಡ್ ರೇಟ್ ಎಷ್ಟು? ಎಲ್ಲರೂ ಸೋತ ತಕೊಡ್ತೀಯ ಅಂತ. ಬೇಡ, ಆಟ ಕ್ಯಾನ್ಸಲ್, ಹೋಗೋಣ. ಆಟನೂ ಬೇಡ ಏನು ಬೇಡ, ಯಾಕ ನಂಗೆ ಸೋಲ್ತೀನಿ ಅನ್ನಿಸ್ತೈತೆ. ಅಷ್ಟು ಈಸಿಯಾಗಿಲ್ಲ, ಸೋಲು ಒಪ್ಕೋಬಾರ್ದಮ್ಮ. ಬಂದ್ಲು. ಅವನ್ ಮನೆ ದಾಡ್ಕೊಂಡು ಹೋಗಿದ್ದೀನಿ, ಒಡೆದ್ವೇ ಕಳ್ಸಿದೀನಿ. ಮೊದಲನೇ ಒದೆ ಬಿತ್ತು. ಫಸ್ಟ್ ಒದೆ. ಇವಾಗ ಒಂದೊಂದು ಬೀಳ್ತಾ ಇತ್ತಲ್ಲಿ. ಹೆಂಗಿತ್ತು ಪಂಚು? ಹೇಳು, ಪಂಚ್ ಬೇಕಾದಷ್ಟು ಪಂಚ್ ಕೊಡ್ತೀನಿ, ರೆಡಿ ಆಗಿರ್, ಗೊತ್ತಾಯ್ತಾ? ಹೆಂಗ್ ಹೇಳ್ತಾಳೆ? ನನ್ನ ಹತ್ರ 2 ಸಲ ಸೋತಿದ್ಯಾ ನೋಡಿ. ಸೋಲ್ತೀವ ಗೆಲ್ತೀವ, ನೆಕ್ಸ್ಟ್ ಹಾಡ್ಬೇಕಾದ್ರೆ ಗೆಲ್ತೀವಿ ಅನ್ನೋ ಹುಮ್ಮಸ್ ಇರ್ಬೇಕು. ಹೆಂಗಿರ್ಬೇಕು ಹುಮ್ಮಸ್ಸು? ಯಾವ ತರ ತೋರ್ಸು? ಹಿಂಗಿರ್ಬೇಕು, ಗೊತ್ತಾಯ್ತಾ? ತೆಗಿ ಬೇಗ, ಅಲ್ಲೇದು ಇಲ್ಲ ಕಾಯಿನಿಂದ. ಸ್ವಲ್ಪ ಸುಮ್ಮನೆ ಇರು, ಇದನ್ನ ತೆಗಿತೀನಿ. ಯಾವ್ದಾರು ತೆಗಿ, ಮತ್ತೆ ತೆಗಿ ಬೇಗ ಬೇಗ. ಅಯ್ಯ ಓಡ್ತಾ ಇರ್ಬೇಕು, ಕಾಯಿ
ಕಾಯಿ ನಿಂತ್ಕೋಬಾರ್ದು. ಆಕ್ಚುಲಿ ಅಲ್ಲಿ ನೀನು ಹೊಡಿಬೋದಿತ್ತು ನನಗೆ ಗೊತ್ತಾ? ಬೇಡ. ಓ ಗೊತ್ತಿತ್ತ ನಿಂಗೆ? ಇಲ್ಲ ಗೊತ್ತಿಲ್ಲ. ನಾನು ಅಯ್ಯಯ್ಯೋ ಚೌಕ ಮನೇಲಿ ಹೊಡೆದ್ರೆ ತಾನೆ ಒಳಗೋಗೋದು. ಇದ್ರಲ್ಲಿ ಒಳಗ್ ಹೋಗುತ್ತೆ ನಂಗೆ. ಇದ್ರಲ್ಲಿ ಹತ್ರ ಇಲ್ಲ ತಾನೆ, ಕಾಯಿ ಹೊಡಿಲೇಬೇಕಂತ ಏನಿಲ್ಲ. ಮತ್ ಬಿಡು ಮತ್ತೆ. ಸೊ ನಾನು ಅವನ್ನೆಲ್ಲ ನೋಡಲ್ಲ. ನನ್ನ ಕಾಯಿನ ಹಿಂಗ ಮುಂದೆ ತಗೊಂಡೋಗ್ಬೇಕು, ನನ್ಗೆ ಅದು ಇಂಪಾರ್ಟೆಂಟ್, ಗೊತ್ತಾಯ್ತಾ? ಬೇರೆಯವ್ರ ಕಾಯಿಗಿ ಎಲ್ಲ ನಾನು ನೋಡೋದಿಲ್ಲ. ಬರೀ ಯಾರೇ ಬೀಳ್ತೈತೆ ನಿನಗೆ? ಏನ್ ನಿನ್ ಕಡೆ ಅವ್ರ ಅದೊಂದು ಸೌಂಡ್ ಬರ್ತಾರೆ. ಏನೋ ಒಂದು ಕಾಯಿ ನೆನ್ಸಕ್ ಒಂದು ಎಲ್ಲ ತಗೊಬಂದು ಫಸ್ಟ್ ಇಟ್ಕೊಂಡ್ಬಿಡ್ಬೇಕು. ಆಮೇಲೆ ಒಳಗೆ ಪಟ 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 ಅಂತ ಕಳಿಸ್ಬೇಕು. ಪಟ 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 ಅಂತ ಬರುತ್ತೆ. ಏನ್ ಗೊತ್ತ, ಎಲ್ಲ ಒಂದೊಂದ್ಸಲ ಎಲ್ಲ ಒಳಗೋಗಿರುತ್ತೆ. ಒಂದೇ ಒಂದು ಸಿಗಾಕೊಂಡು ಹೆಂಗು ಬೀಳ್ತೇವೆ ಒದೆ ಅಂದ್ರೆ ಅವುಗಳಿಗೆ. ಬರೀ ಯಾರೇ ಬೀಳುತ್ತೆ, ನನಗೆ ಮಾತ್ರ ಬೀಳಲ್ಲ ಅಪ್ಪ. ಅಯ್ಯ ಆಡು ನಿಂದೆ. 4 ಮಳೆ ಬರ್ತಿದ್ಯಾ? ಫ್ಯಾನ್ ಅಲ್ವಾ ಅದು? ಇಲ್ಲ ಹೊರಗಡೆ ಜೋರ್ ಮಳೆ ಬರ್ತಿದೆ. ನಿನ್ ಇನ್ನೊಂದ್ ಕೈಲೈತೆ 1 2 3 ಅಲ್ಲೂ ಐತೆ. ಅವು ಎಲ್ಲ ಈ ಕಡೆನೇ ಬಂದ್ಬಿಟ್ಟವ್ರಿ ನಾವು. ಓಕೆ ಬ್ಲೂ ಅಲ್ವಾ? ಕನ್ಫ್ಯೂಸ್ ಆಗುತ್ತೆ. ಅಯ್ಯೋ ಇವಳಿಗೂ ಆರ್ ಬೀಳತ್ತೆ, ಮತ್ ನನಗೆ ಹೇಳ್ತಾಳಲ್ಲಿ ಬೀಳಲ್ಲ ಅಂತ. ಇವಾಗ ಬಿದ್ದಿದ್ದು ಅವಾಗ್ಲಿಂದ ನೋಡಿದ್ರು, ನೀರು ನೋಡಿದ್ರ? ಯಾರು ಬಿದ್ದಿದ್ದೆ ನೋಡಿಲ್ಲ ಅವರು. ನನಗೆ ಅಲ್ಲಿತ್ತ ಬಿಡು, ಮನೆ ಹತ್ರ ಅಲ್ವಾ? ಆಕ್ಚುಲಿ ಅದೊಂದು ನೋಡಿದ್ ನಂದು 2 ಆಚೆ ಇದೆ ಗೊತ್ತಾ? ನೀನ್ ಯಾಕೆ ಹೊಡೆದೆ ಕಂಟಿನ್ಯೂಸ್ ಗೆ? ಮನೆ ಮುಂದೆ ಗೃಹ ಪ್ರವೇಶ ಹತ್ರ ಇಟ್ಕೊಂಡಿದ್ಯಲ್ಲ, 1 2 3 ಹೋಯ್ತಾರು. ಆಚೆ ಬಾಲಿ ನೀನು ಅದನ್ನ ಒತ್ತಾ ಇದ್ದಾಳಲ್ಲಿ. ಅದೇ ಚೌಕ ಬರಲ್ಲ ಹಂಗೆ. ಯಾರು? ರಾಜು ಬಂದ. ರಾಜು ಅಯ್ಯೋ ಬಿಡು. ಏನು ಅಯ್ಯೋ ಅಂದ್ಬಿಟ್ಟು ಅಲ್ಲಿ ಎಗ್ರಿಸ್ಬಿಟ್ಟು ನಂದು ಆಯ್ತಾ? ಅವಾಗ್ಲೂ ಹಂಗೆ ಮಾಡಿದೆ. ಓ 1 2 3 4 5 ಆಯ್ತು. ಅದು ಹೋಗಲ್ಲ. ಈಗ ಹೊಡಿತಾಳೆ. ಓ ಹತ್ರ ಬಂತು ಅಂದ್ರೆ ಒಳಗೆ ಹೋಗ್ಬಿಡೋಣ ಸುಮ್ಮನೆ. ಫಸ್ಟ್ ಟೈಮ್ ಒಳಗೆ ಹೋಗೇ ಬಿಟ್ಲು. ಹೊಡಿ ಫಸ್ಟ್ ಒಳಗೆ ಹೋಗೇ ಬಿಟ್ಲು. ಯಾವ ಹೊಡಿ ಎಂತ ಹೊಡಿ? ಹೋಗು ಒಳಗೆ ಹೋಗು. ನಿಂಗೂ ಆಗ್ತಿದ್ಯಲ್ಲ, ಎಲ್ಲ ಮನೆ ಹತ್ರ ಇಟ್ಕೊಂಡು ಒಟ್ಟಿಗೆ ಹೋಗಕ್ ನೀನು. ಹಂಗೇನಿಲ್ಲಪ್ಪ. ಇಲ್ಲಿಂದ ಇಲ್ಲಿ ಹೊಡಿ, ಇಲ್ಲಿಂದ ಇಲ್ಲಿ ಹೊಡಿ. ಆಮೇಲೆ ನೀನು ಇದನ್ನ ಸೇವ್ ಮಾಡ್ಕೊಂತೀನಿ ನಾನು. ಯಾರ ಇದು ಆಟ ಆಡಕ್ ಬಡದವ್ರನ್ನೆಲ್ಲ ಕರ್ಕೊಂಡೋಗಿ ನಮ್ದೊಂದು ಹಿಂಸೆ ಆಗ್ಬಿಡ್ತದೆ ನೋಡಿ. ಆಟ ಆಡಕ್ ಬರಲ್ಲ ಅಂತ ನೋಡಿ. ಈ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಒಳಗೆ. ವೆರಿ 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 ಕಷ್ಟ ಇದೆ. ಇದೆಲ್ಲ ಇಲ್ಲೇ ಇದೆ. ನನ್ ಮನೆ ಹತ್ರ ಐತಲ್ಲ. ಸೀರಿಯಸ್ ಆಗಿ ಆಡ್ಬೇಕು ಅದ್ರ ಅರ್ಥ. ಇಷ್ಟೊತ್ತಂಗೆ ಹೆಂಗ್ ಆಡ್ತಿದ್ದೆ? ಅದೇ ಹಂಗೆ ಓದ್ತಿದ್ದೆ, ಅದ್ ಬಿದ್ದಿದ್ದೇನೆ ಆಗ್ತಿದ್ದೆ. ಸೀರಿಯಸ್ ಆಗಿ ಆಡ್ಬೇಕಂತ. ಈಗ ಎಲ್ಲ ಇವಳೆ, ನಾನಲ್ಲ ನೋಡಿ. 1 ಹೋಯ್ತು ಒಳಗೆ. ಒಂದೇ ತಾನೆ ಹೋಗಿದ್ದು ಬಿಡು. 2 ಬರೀ ಆರೇ ಬೀಳುತ್ತೆ ನಿನಗೆ ಅಲ್ಲಿ. ಹಿಂಗಾದ್ರೆ ಎಲ್ಲಿ ಗೆಲ್ಲಕ್ಕಾಗತ್ತೆ? ಅಯ್ಯೋ ತಾಳಪ್ಪ. ಇವಾಗ ನೋಡು, ಈಗ ಹೊಡಿ ಆಯ್ತಾ? ಇನ್ನು 6 ಬಿಡ್ಸ್ಕೊಂಡು ಹೋಗ್ಬಿಡು. ಹೊಡಿತಾ ಇರ್ತಾರೆ ಇನ್ನೊಂದ ಬಂದು ನಿನಗೆ. ಓ ಎಲ್ಲ ಹೋಯ್ತು ಒಳಗೆ. ತಡ್ಕೊ, ಅಲ್ಲಿ ಬಂದಿತ್ತ. ಇದ್ರಲ್ಲಿ ಬಂದು ಹೊಡಿಬೇಕು ತಾನೆ. ಹೊಡಿತಾರೆ ಕುತ್ಕೊಂಡು ನಿನಗಲ್ಲಿ. ನಾ ಒಂದ್ಸಲ ಟ್ರೈನ್ ಹೋಗ್ಬೇಕು, ಇದ್ರಲ್ಲಿ ಹೊಡಿಬೋದಲ್ವಾ ಅಂತ ಅದನ್ನು ಓದ್ತಿದ್ದೆ. ಆಟ ಕ್ಯಾನ್ಸಲ್ ಮಾಡಿದ್ದು. ಸುಮ್ನೆ ಇದ್ರೆ ಸರಿ. ನೀನು ಹಂಗಿಲ್ ಭಯ ಆಗ್ತಿದೆ. ನೀವು ಕ್ಯಾಮ್ರಾದಿಂದ ಮುಂದೆ ಹಿಂದಕ್ಕೆ ಹೋಗ್ಬಿಡು. ಇಲ್ಲೇ ಇಲ್ವಾ?
ಬೇಗ ಆಡು. ಹೋಯ್ತು ನಂದೆಲ್ಲ ಅಲ್ಲಿ. ಅಯ್ಯೋ ಇವಳಿಗೆ 6 ಬೀಳೋದು ಯಾರು ನೋಡಲ್ಲ. 2 3 4 ಅದು ಇಲ್ಲ. ಇವಳಿಗೂ 6 ಚೆನ್ನಾಗಿ ಬೀಳುತ್ತೆ. ನನಗೆ ಹೇಳ್ತಾಳೆ ಮತ್ತೆ. ಸೇವ್ ಮಾಡ್ಕೊ. ನೋಡು ಹೆಂಗ್ ಸೇವ್ ಆಯ್ತೆ. ನೋಡು ನನ್ನವೆಲ್ಲ ಇಲ್ಲಿದೆ ಮರಯ್ಯ, ನಿನ್ನವೆಲ್ಲ ಅಲ್ಲ ಅಣ್ಣಿನ ಮನೆ ಹತ್ರ ಇಟ್ಕೊಂಡಿದ್ದೆ ನೀನು. ಆವಾಗ ನಂಗೆ ಸಿಟ್ಟು ಬರಲ್ವಾ? ಸಿಟ್ಟು ಬರುತ್ತೆ ಇವಳಿಗೆ, ಪರಚ್ಕೊಂತಾಳೆ. ಅಯ್ಯೋ ಒಂದು ಶೆಟ್ ನಾನು ತಪ್ಪು ಮಾಡಿಬಿಟ್ಟೆ. ಏನ್ ತಪ್ಪು ಮಾಡ್ಬಿಟ್ಟೆ? ತಪ್ಪು ಮಾಡಿದೆ. ಇದೇ ತೆಗಿಬೇಕು ನಾನು. ನೋ ಅದರ್ ಆಪ್ಷನ್. ಓ 1 2 3 4 5 6 ಆಯ್ತಲ್ಲ ಮರಯ್ಯ. ಆರಾಮ್ಸೆ ಇಲ್ಲಿಗೆ ಹಿಡ್ಕೋಬೋದಾ? ನೆಕ್ಸ್ಟ್ ನಾನು ಬಿದ್ದಾಗ ನಾನು ತೆಗಿಲೇಬೇಕಾ? 2 ಮಧ್ಯದಲ್ಲಿ ಸಿಗಾಕಳತ್ತಲ್ಲ ಆಗ. ಇಲ್ವಾ? ಅದು ಹೋಯ್ತು. ಇಲ್ಲ ಬೇಗ ನಾನು ಇದನ್ನೇ ಹಾಕ್ಬೇಕು. ಅಣ್ಣ ಆಯ್ತಲ್ಲ ಇನ್ನೇನು? ಶೆಟ್ ಹೋಯ್ತು. 2 ಬೀಳ್ಬೇಕಲ್ಲ ಓ 4. ಇನ್ನೊಂದು ಚಾನ್ಸ್ ಇದೆ, ನೋಡೋಣ. ಇನ್ನೊಂದು ಚಾನ್ಸ್ ಇದೆ. ಎಲ್ಲ ಹಾಳಾಗಿ ಹೋಯ್ತು. ತಾಳು ಅಕಸ್ಮಾತ್ 1 ಬಿದ್ರೆ ನಂಗೆ ಹೋಗು. ಅಯ್ಯೋ ಈಗ 2 1 ಬೀಳ್ಬೇಕಲ್ಲ ನಂಗೆ. ಬಿಡು ಅದೇನ ಒಬ್ಬ ತಲೆನೋವಾಯ್ತು. ಒಂದು ನನಗೆ ಬೀಳ್ತಾ ಇದ್ದಾನೆ. ತಲೆನೋವು ಸ್ಟಾರ್ಟ್ ಆಯ್ತು. 2 1 ಬೀಳ್ಬೇಕು ನನಗೆ. ಅಷ್ಟಲ್ಲಿ ಇವಳು ಮುಗಿಸೇ ಬಿಡ್ತಾಳೆ. ಒಬ್ಬ ನೋಡಿ ಇವಳಿಗೆ ಬೀಳ್ತಾ, ನಂಗೆ ಬೀಳ್ತಾ ಇಲ್ಲ. ಒಂದ್ಸಲ ಬಿದ್ರೆ ಕಂಟಿನ್ಯೂಸ್ ಆಗಿ ಬೀಳುತ್ತೆ ಅದು. ಸುಮ್ಮನೆ ಹೋಯ್ತು. ಅಯ್ಯೋ ಏನಿದು 6 ಒಳಗೊಳಗೆ ಖುಷಿ ಆಗ್ತಾ ಇರೋದು ನೋಡಿ ಇವಳಿಗೆ. ಹೋಗಲ್ಲ, ನಂಗೆ ಬೀಳ್ತಾ ಇಲ್ಲ. 1 ಬೀಳ್ತಾ ಇಲ್ಲ. 1 ಬೀಳ್ತಾ ಇಲ್ಲ. ಬರ್ರೋ ಬೇಗ 6 ಹಾಕಕ್ ಬಂದ್ರೋ ಮರ. ಎಲ್ಲೆಲ್ಲಿ ಬದೈತ್ರ? ನಾನು ಹೇಳದ್ನಲ್ಲ ಅಲ್ಲೇ ಮಿಸ್ ಆಯ್ತು ಅಂತ. ಏನ್ ಮಿಸ್ ಆಯ್ತು ಅಲ್ಲಿ? ಎಂತದು ಮಿಸ್ ಆಗಿಲ್ಲ ಅಲ್ಲಿ. ಹೆಂಗ್ ಆಡ್ತಾಳೆ ಗೊತ್ತಾ ಈಗ ಅವಳು ವಿನ್ನಾದ್ರೆ? ನೀನೇನ್ ಕಮ್ಮಿ ಆಡ್ತೀಯ ಇವಾಗ? ಬೀಳ್ಬೇಕು, ಕೈ ತೆಗಿ, ನನಗೆ ಕಾಣಲ್ಲ ನಿನ್ ನಂಬರ್ಸ್ಗಳಲ್ಲಿ. 6 ಒಳಗ ಹೋಯ್ತಾಳೆ ಅಲ್ಲಿ. ಸೋಲ್ತಾ ಇದೀನಿ ನಾನಲ್ಲಿ. ಅಯ್ಯೋ ಒಂದೇ ಎತ್ಕಣೆ ಹೋಗಿದ್, ಇನ್ನ ಒಂದಿದೆ. 500 ರೂಪಾಯಿ ಇವತ್ತು ಹೋದೇನೆ, ಮೊನ್ನೆನೂ ಸೋತೆ. ಬೀಳುತ್ತಲ್ಲಿ ನಿಂದೆ ಬಂದಿರ 500 ರೂಪಾಯಿ ನಿನಗೆ ಬರುತ್ತಲ್ಲಿ. ಏನಿದು? ಅವಾಗ ಬೀಳ್ತಿತ್ತು, ಇವಾಗ ಬೀಳಲ್ಲ ಬಿಡು. ಅಯ್ಯೋ ಬಿತ್ತು. ಬರೀ ಮೋಸ. ಕೊಡು 500 ರೂಪಾಯಿ. ಸೆಟ್ ಮಾಡು. ನಾನು ಹೇಳಿದ್ದೇನೆ ಫಸ್ಟಿಗೆ. ಬರೀ ಮೋಸ. ಎಲ್ಲ ಗೇಮ್ಸ್ ಬರೀ ಮೋಸ. ಎಲ್ಲ ಮೋಸ. ಇವ್ರ ಜೊತೆ ಸೆಟ್ಟಿಂಗ್ ಮಾಡ್ಕೊಂಡಿದ್ದಾಳೆ ಇವಳು. ಬೇಬಿ ಎಂತ ಆಯ್ತು, ಫಿಕ್ಸಿಂಗ್ ಸೆಟ್ಟಿಂಗ್ ಮಾಡ್ಕೊಂಡಿಲ್ಲ ಬೇಬಿ. ನಾನು ನಿನ್ನ ಹತ್ರ ಮಾತ್ರ ಸೆಟ್ಟಿಂಗ್ ಮಾಡ್ಕೊಂಡಿರೋದು. ಸುಮ್ಮನೆ ಕಳ್ಸಿ ಇವಾಗ. ನೋಡಿ ಇದೆ ನನ್ನ ಫೋನ್ ನೋಡಿ ಕಳ್ಸು ಬೇಗ. ಇವಾಗ ಇಲ್ಲಿ ಬರ್ಬೇಕು, ನೋಟಿಫಿಕೇಶನ್ ಬರ್ಬೇಕು. ಇವಾಗ 500 ರೂಪಾಯಿ ಕಳ್ಸು. ನಾನು ಹೇಳ್ದೆ ನನ್ನ ಹತ್ರ ಬೇಡ, ನನ್ನ ಹತ್ರ ಹಿಡ್ಕೊಂಬೇಡ. ಒಂದೊಂದು ಹೆಜ್ಜೆನು ಏನ್ ಹೇಳು ಬೇಬಿ, ತಪ್ಪಾದ್ರೆ ಮುಗೀತು. ನೋಡಿ ಮುಖ ನೋಡು. ನೋಡಿ ಪಾಪ ಯಾವಾಗ್ಲೂ ಸೋತಿದ್ವಿ. ಏನ್ ಹೇಳು? ಹಿಂಗೆ ದಿನ ಬೇಬಿ ಗೇಮ್. ದಿನ 500 ರೂಪಾಯಿ ಕಟ್ಟ. ಮೋಸ ಇದು. ಮೋಸ 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 ಅಂತ. ಅದಕ್ಕೆ ನಾವೇನ್ ಮಾಡಕ್ಕಾಗಲ್ಲ. ಆಯ್ತಾ? ಗೊತ್ತಾ ನನ್ನ ಹೆಸರು? ಸೆಂಡ್ ಮಾಡ. ಅದಕ್ಕೆ ಇಲ್ಲ ನೋಟಿಫಿಕೇಶನ್ ಬಂದಿಲ್ಲ. ಕಳ್ಸು ಕಳ್ಸು ಕಳ್ಸು. ಓ ನೋಡಂತೆ. ಮೊನ್ನೆ 500 ರೂಪಾಯಿ ಇವತ್ತು 500 ಇವನೇ ಬಾ ಆಟ ಆಡೋಣ ಬಾ. ನೋಡ್ದಾ? ಡೈಲಿ ಕರಿ ಬೇಬಿ ಪ್ಲೀಸ್ ಕಡೆ. ಹೆಂಗಿದು ಖರ್ಚಿಗೆ ಕಾಸಿಲ್ಲ. ಅವತ್ತು ಒಂದು ಶಾಂಪೂ ಆಯ್ತು, ಒಂದು ಕಂಡೀಷನರ್ ಆಯ್ತು, ಫೇಸ್ ಕ್ರೀಮ್ ಖಾಲಿ ಆಗಿತ್ತು. ಅಡಿಗೆ ಬರ್ತೆ. ಟಿನ್ ಟಾನ್ ನಿಮ್ಮ ಖಾತೆಗೆ 500 ರೂಪಾಯಿ. ನೋಡು ಸೌಂಡ್ ಬರತ್ತೆ, ಕೇಳಿಸ್ಕೊ. ಅಲ್ಲ ಇಲ್ಲಿ ನೋಟಿಫಿಕೇಶನ್ ಬರುತ್ತಲ್ಲ. ಬಂತು.
ನಂಗೆ ಗೊತ್ತಿಲ್ಲ ಯಾರಿಗೆ ಕಳಿಸ್ತೀಯ ಹಿಂಗೇನೆ ಇಲ್ಲಿ ನೋಡು ಬಂತು ವೀರೇಂದ್ರ ಪ್ರಸಾದ್ ಬಂತು 500 ರೂಪಾಯಿ ಬಂತು ದಿನ ಇದ್ದೇ ತರ ಆಟ ಆಡೋಣ ಮೋಸ ಇಲ್ಲೋಡಿ ಬ್ಯಾಲೆನ್ಸ್ ಚೆಕ್ ಮಾಡ್ತಿದ್ದಾಳೆ ದುಡ್ಡು ಬಂತಲ್ಲ ಖುಷಿ ನನಗೆ ಇವಾಗ ನನ್ನ ಬ್ಯಾಲೆನ್ಸ್ ಚೆಕ್ ಮಾಡಕ್ ಬೇಜಾರಾಗ್ತಿದೆ ಆಯ್ತಾ ಏನ ಮಾತಾಡು ಓಕೆ ಬೇಬಿ ಇವಾಗ ತುಂಬ ಜನ ಏನಂತ ಆ್ಯಕ್ಚುಲಿ ನಮ್ಮ ವೀಡಿಯೋಸ್ಗಳೆಲ್ಲ ಹೇಗಿರುತ್ತೆ ಹೇಳು ಕಾಮಿಡಿ ಇರುತ್ತೆ ನೀನು ನನಗೆ ಹೊಡಿಯೋದಾಗಿರೋದು ಅಥವಾ ನಾನು ನಿನಗೆ ಜಾಸ್ತಿ ನೀನೇ ನನಗೆ ಹೊಡಿತೀಯ ವಿಡಿಯೋದಲ್ಲಿ. ಬಟ್ ತುಂಬ ಜನ ಕೇಳ್ತಾ ಇರ್ತಾರೆ ನೀವು ವಿಡಿಯೋದಲ್ಲಿ ಇದ್ದಂಗೆ ನಿಜವಾದ ಲೈಫಲ್ಲೂ ಹಂಗೆ ಇದ್ದೀರಾ, ಜಗಳ ಆಡ್ತಿರೋದ ಜಾಸ್ತಿ ಅಂತ ತುಂಬ ಜನ ಕೇಳಿದ್ದಾರೆ. ಎಷ್ಟು ಜನ ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದ್ದೀರಾ ನಿಮ್ಮ ರಿಯಲ್ ಲೈಫಲ್ಲೂ ಅಷ್ಟೇ ಚೆನ್ನಾಗಿದ್ದೀರಾ ಅಂತಲೂ ಕೇಳ್ತಾರೆ. ಸೊ ರಿಯಲ್ ಲೈಫಿಗೂ ರಿಯಲ್ ಲೈಫಿಗೂ ಡಿಫ್ರೆನ್ಸಸ್ ಹೇಗೆ ನಾವು ಹಾಗೆ ಇದ್ದೀವ ಇಟ್ಕೋ ಕ್ಯಾಮ್ರಾನ ಅಥವಾ ಇಲ್ಲಿಡು ಹಿಂಗೆ ಹಿಂಗೆ ಇದರಲ್ಲೇ ಸ್ಟ್ಯಾಂಡ್ ಹಾಕಿರೋಣ. ರಿಯಲ್ ಲೈಫಿಗೂ ಬೇರೆ ಕ್ರಿಯೇಟರ್ಸ್ ಬಗ್ಗೆ ಗೊತ್ತಿಲ್ಲ, ಬಟ್ ನಮ್ಮ ಲೈಫಲ್ಲಿ ಹೇಗಿದ್ದೀವಿ ನಾವು ವಿಡಿಯೋದಲ್ಲಿ ರಿಯಲ್ ಲೈಫಲ್ಲೂ ನಿಜ ಹೇಳ್ಬೇಕಂದ್ರೆ ಹಾಗೆ ಇದೀವಿ. ಆದ್ರೆ ಈ ಹೊಡಿಯೋದು ಇದು ಅದೇ ಹೇಳ್ತಿರಲ್ಲ ನೀವೊಂಥರ ನೀವೇನೋ ಹೇಳ್ತಿರಲ್ಲ ಕ್ರಿಂಜ ಆ ತರ ಎಲ್ಲ ಏನಿಲ್ಲ. ಆಕ್ಚುಲಿ ಸ್ವಲ್ಪ ಕ್ರಿಂಜ್ ದೊಡ್ಡ ಕ್ರಿಂಜ್ ಹಂಗಾದ್ರೆ ನನಗೆ ಕೇಳ್ಕೆ ಕ್ರಿಂಜ್ ಇಲ್ಲಿ ಹೇಳ್ಬೇಕಂತ ಅಂದ್ರೆ ಆಕ್ಚುಲಿ ಬೇರೆಯವರೆಲ್ಲ ಯಾರು ನಮ್ಮನ್ನ ನೋಡ್ದವ್ರದ್ದು ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಎಲ್ಲ ನೋಡಿದವ್ರು ಹೇಳ್ತಾರೆ ಆಕ್ಚುಲಿ ನೀವು ತುಂಬಾ ಸೈಲೆಂಟ್ ಆಗಿದ್ದೀರಲ್ಲ, ನೀವು ಮಾತೇ ಆಡಲ್ವಲ್ಲ. ಆಕ್ಚುಲಿ ಅಲ್ಲಿಗೂ ಈಗ ತುಂಬಾ ಡಿಫ್ರೆನ್ಸ್ ಇದೆ. ಏನು ಅಂತಂದ್ರೆ ಹೊರಗಡೆ ಮಾತಾಡಕ್ಕೆ ಹೇಳ್ತೇನೆ, ಬಟ್ ಇವನೇ ಮಾತಾಡ್ತಾರೆ. ಎಷ್ಟು ಜನ ಹೊರಗಡೆ ನಾವು ಭೇಟಿಯಾದಾಗ ಹೇಳ್ತಾರೆ ಇವಳಿಗೆ ಆಕ್ಚುಲಿ ನಾನು ಹೊರಗಡೆ ಹೋದ್ರು ನಾನು ಹಂಗೆ ಮಾತಾಡ್ತೀನಿ, ಇಲ್ಲೂ ಹಂಗೆ ಮಾತಾಡ್ತೀನಿ, ವಿಡಿಯೋದಲ್ಲಿ ಹಂಗೆ ಮಾತಾಡ್ತೀನಿ. ಬಟ್ ಇವಳು ತುಂಬಾ ಸೈಲೆಂಟ್, ಇವಳು ಸೈಲೆಂಟ್ ಇರ್ತಾಳಲ್ಲ, ಅವ್ರು ಹೇಳ್ತಾರೆ ನೀವು ಇಷ್ಟೊಂದು ಸೈಲೆಂಟ್ ಇದ್ದೀರಾ ವಿಡಿಯೋದಲ್ಲಿ ಅಷ್ಟೊಂದು ಮಾತಾಡ್ತಾರೆ. ಆಕ್ಚುಲಿ ನಿಜ ವಿಡಿಯೋದಲ್ಲಿ ಮಾತಾಡ್ತಾಳೆ, ಹೊರಗಡೆ ಎಲ್ಲ ಸೈಲೆಂಟ್, ಆದ್ರೆ ಮನೇಲಿ ಸೈಲೆಂಟ್ ಇಲ್ಲ, ದೊಡ್ಡ ಬಾಯಿ ಬಡ್ಕಿ ಇವಳು. ಅಂದ್ರೆ ತುಂಬಾ ಕ್ಲೋಸ್ ಆದವ್ರ ಜೊತೆ ಅಷ್ಟೇ ಬಾಯಿ ಬಡ್ಕಿ, ಬಂದವ್ರ ಜೊತೆ ಎಲ್ಲ ಬಾಯಿ ಬಿಡ್ಕೊಂತ ಮಾತಾಡಿದ್ರೆ ಏನ್ ಅನ್ಕಂತಾರೆ ಎಲ್ಲಾರು. ಸರಿ ಈ ಕ್ವಶನ್ ಏನು ಅದನ್ನ ಹೇಳು. ಅದೇ ನಾವು ರಿಯಲ್ ಲೈಫಲ್ಲೂ ಒಂದೇ ತರ ಇದೀವಿ, ಆದ್ರೆ ಅದೇ ಜಗಳ ಆಡೋದು ಬೈದಾಡೋದು ಈ ತರ ಎಲ್ಲ ಇಲ್ಲ. ಅಂದ್ರೆ ಒಂಥರ ಕಾಮಿಡಿ ಮಾಡ್ಕೊಂಡು ಆಕ್ಚುಲಿ ಹೇಳ್ಬೇಕಂದ್ರೆ ಲೈಫ್ ಕಾಮಿಡಿ ಆಗಿದೆ. ನಾನು ಅವನಿಗೆ ಉರಿಸ್ತಾ ಇರ್ತೀನಿ, ಅವನು ನನಗೆ ಉರಿಸ್ತಾ ಇರ್ತಾನೆ. ಅದು ಬಿಟ್ರೆ ಜಗಳ ಎಲ್ಲ ಆಡಲ್ಲ, ಆದ್ರೆ ಮನಸ್ಕಂತೀವಿ ಯಾವ್ದಾರು ಒಂದ್ ಸ್ವಲ್ಪ. ನೀ ನನಗೆ ಸರಿ ಮಾಡ್ತೀರದ ಸರಿ ಆಯ್ತು, ಓಕೆ. ಇವ್ರು 100 ಸರಿ ಮಾಡ್ತೀವಿ, ನಂದು 1 ಸರಿ ಮಾಡ್ತೀಯಾನೆ. ಅದೇ ಮುನ್ನಿಸ್ಕೊಳ್ಳೋದು. ನಾವು ನಿಜವಾಗ್ಲೂ ಚೆನ್ನಾಗಿದ್ದೀವಿ. ವಿಡಿಯೋ ಆಕ್ಚುಲಿ ನಿಜ ಹೇಳ, ವಿಡಿಯೋಕ್ಕಿಂತ ನಾವು ಚೆನ್ನಾಗಿದ್ದೀವಿ. ವಿಡಿಯೋದಲ್ಲಿ ನೀವೇನ್ ನೋಡ್ತೀರಲ್ಲ, ಬಟ್ ಒಂದಂತೂ ನಿಜ, ಎಷ್ಟೋ ಜನ ವಿಡಿಯೋ ನೋಡಿ ಯಾಮಾರಕ್ಕೆ ಹೋಗ್ಬೇಡಿ. ವಿಡಿಯೋದಲ್ಲೇ ಇದ್ದಂಗೆ ಅವರ ಲೈಫ್ ನಿಜವಾಗ್ಲೂ ಆ ತರ ಇರಲ್ಲ. ವಿಡಿಯೋದಲ್ಲಿ ನಾವು ತುಂಬಾ ಲಕ್ಸುರಿ ಅಂತ ತೋರಿಸಿರ್ತಾರೆ, ಬಟ್ ರಿಯಲ್ ಲೈಫ್ ಅಲ್ಲಿ ಇರಲ್ಲ. ಆಮೇಲೆ ರೀಲ್ ಅಲ್ಲಿ ತುಂಬಾ ಕ್ಲೋಸ್ ಆಗಿರ್ತಾರೆ, ರಿಯಲ್ ಲೈಫ್ ಅಲ್ಲಿ ಆಕ್ಷನ್ ಅಂದ ತಕ್ಷಣ ಅಯ್ಯೋ ಚಿನ್ನು ಅಯ್ಯೋ ಮುದ್ದು ಅಂತಾರೆ, ಕಟ್ ಅಂದ ತಕ್ಷಣ ನಮ್ಮನ್ನ ಹಂಗೆ ಅಂತ ಹೇಳ್ಬಿಡಿ. ಬಟ್ ನಮ್ಮ ಲೈಫ್ ಅಲ್ಲಿ ನಿಜವಾಗ್ಲೂ ಆ ತರ ಇಲ್ಲ. ವಿಡಿಯೋದಲ್ಲಿ ನಾವು ಬೇಬಿ ಅಂತೀವಿ, ಆದ್ರೆ ರಿಯಲ್ ಲೈಫ್ ಅಲ್ಲಿ ಬೇಬಿ ಅಂತೀವಿ, ಗೂಜು ಏನೇನೋ ಹೆಸರಿಡ್ಕೊಂಡ್ ಕರಿತೀವಿ. ಸಖತ್ ಪ್ರೀತಿ ಕರೆಯೋದು ಬೇಬಿ ಅಂತಾನೆ. ಫಸ್ಟ್ ಬಂಗಾರಿ ಚಿನ್ನು ಏನೇನ ಕರಿತೀವಿ, ಆಲ್ಮೋಸ್ಟ್ ಜಾಸ್ತಿ ಕರೀದ್ ನಾವು ಬೇಬಿ ಅಂತಾನೆ ಕರಿತೀವಿ. ಬಟ್ ನಾವು ರಿಯಲ್ ಲೈಫ್ ಅಲ್ಲಿ ಹೆಂಗಿದೀವಿ, ರಿಯಲ್ ಅಲ್ಲೂ ಹಾಗೆ ಇದ್ವಿ. ಇನ್ನೂ ಹೇಳ್ಬೇಕಾದ್ರೆ ಅದಕ್ಕಿಂತ ಚೆನ್ನಾಗೇ ಇದೀವಿ. ನಮ್ಮ ಲೈಫ್ ಅಲ್ಲಿ ಪ್ರೀತಿ ಮಾಡೋ ವಿಚಾರದಲ್ಲಾಗಿರೋದು ನಾವು ನಿಜವಾಗ್ಲೂ ಚೆನ್ನಾಗಿದ್ದೀವಿ. ನಾವು ಎಲ್ಲ ದೇವ್ರ ಆಶೀರ್ವಾದ, ನಮ್ಮೂರ ಆಶೀರ್ವಾದ, ನಮ್ಮೂರಲ್ಲ ಇವ್ರ ಆಶೀರ್ವಾದ. ಯಾಕೆಂದ್ರೆ ಮನೆ ಹೆಂಗಸರುಗಳು ಎಷ್ಟು ನಮ್ಗೆ ಪ್ರೀತಿ ತೋರಿಸ್ಕೊಂಡು ಎಷ್ಟು ಚೆನ್ನಾಗಿರ್ತಾರೆ, ನಾವು ಅದ ಡಬಲ್ ಚೆನ್ನಾಗಿರ್ಬೋದು ಅಷ್ಟೇ. ಹೆಂಗೆ ಮಾತು ಸಕ್ಕದಾಗಿ ಹೇಳಿದೆ ನೀನು. ನೀನ್ ಹೇಳ್ಕೊಟ್ಟಿದ್ದು ಕರೆಕ್ಟಾಗಿ ಹೇಳಿದ್ನಾ? ಇಲ್ಲ, ಇನ್ನೇನು ಹೇಳ್ಬೇಕಿತ್ತು? ನಾನು ದೇವ್ರು ಅನ್ಬೇಕಾ? ದೇವ್ರು ಅನ್ಬೇಕು ನೀನು. ಮನೆ ದೇವ್ರು ಮಿಸ್ ಮಾಡಿದೆ. ಇನ್ನೊಂದ್ಸಲ ಹೇಳು. ಮನೆ ದೇವ್ರು. ಇವರು ನಮ್ಮ ಮನೆ ದೇವ್ರು. ನೋಡಿದ್ರಲ್ಲ ಗೇಮ್ಸ್ ಆಯ್ತಾ? ಅವಾಗ್ಲೇ ಬಂದಿದ್ದು ನಾನು ವಿಡಿಯೋ ಮಾಡಕ್ಕೆ, ಟೈಮ್ ಆಯ್ತು ಆಲ್ರೆಡಿ. ಹೌದು, ಆಕ್ಚುಲಿ ಅದೇ ಏನು ಅಂತಂದ್ರೆ ತುಂಬಾ ಜನ ಕೇಳ್ತಿರ್ತಾರೆ ರಿಯಲ್ ಲೈಫಿಗೂ ಏನ್ ಡಿಫ್ರೆನ್ಸಸ್, ನೀವು ನಿಜವಾಗ್ಲೂ ಹಾಗೆ ಇದೀರಾ ಅಂತ. ಹೊಡಿಯೋದು ಗಿಡಿಯೋದು ಅಂದ್ಬಿಟ್ಟು ಇನ್ನೆಲ್ಲ ನಾವು ಅದಕ್ಕಿಂತ ಇನ್ನ ಚೆನ್ನಾಗೇ ಇದೀವಿ, ಜಾಸ್ತಿ ಇದೀವಿ. ಎಲ್ಲರ ಲೈಫು ಹಾಗೆ ಇರಲ್ಲ, ನಾನು ಅದೇ ಹೇಳೋದು, ಎಲ್ಲರ ಲೈಫ್ ಹಾಗೆ ಇರಲ್ಲ ಅಷ್ಟೇ. ಓಕೆ, ಇದೇ ತರ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರ್ಲಿ. ಇನ್ನು ವಿಡಿಯೋಸ್ಗೆ ಜಾಸ್ತಿ ಸಪೋರ್ಟ್ ಕೊಡಿ, ದಯವಿಟ್ಟು ಜಾಸ್ತಿ ಸಪೋರ್ಟ್ ಕೊಡಿ. ಇಲ್ಲ
ಕೊಡ್ತಾರೆ, ಒಂದಲ್ಲ ಒಂದಿನ ಕೊಟ್ಟೆ ಕೊಡ್ತಾರೆ. ನಿಮ್ ಹೀರೋಸ್ ಎಲ್ಲ ಕೊಟ್ಟೆ ಕೊಡ್ತಾರೆ. ಹೀರೋಸ್ ಇವನ್ ಹೀರೋಯಿಂದ ಜೀರೋ ಆಗಕ್ ಬಿಡಬೇಡಿ ದಯವಿಟ್ಟು. 1000 ವ್ಯೂಸ್ ಹೋಗ್ತಿಲ್ಲ ಒಂದೊಂದು ವಿಡಿಯೋ, ಯಾಕೆ? ಓಕೆ, ಬಟ್ ನಾನ್ ಟ್ರೈ ಮಾಡ್ತಾ ಇರ್ತೀನಿ, ನೋಡೋಣ. ಒಂದಲ್ಲ ಅದೇ ಬರೀ ಅದೇ ಹೇಳ್ತಾರೆ. ಹೇಗೆ ರೀಲ್ಸ್, ಹೇಗೆ ಶಾರ್ಟ್ಸ್ ಅಲ್ಲಿ, ಹೇಗೆ ರೀಲ್ಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರೋದು ನೀವು ಹೇಗೆ ಕೈ ಹಿಡಿದಿದ್ದೀರಾ, ಇದ್ರಲ್ಲೂ ನನ್ನ ಬ್ಲಾಗ್ಸ್ ಅಲ್ಲೂ ನೀವು ಕೈ ಹಿಡಿತೀರಾ ಅನ್ನೋ ನಂಬಿಕೆ ಮೇಲೆ ನಾನು ಪ್ರತಿ ದಿನ ವಿಡಿಯೋ ಮಾಡ್ತಾ ಇದೀನಿ. ಓಕೆ, ಇದೇ ತರ ನಮ್ಮ ಚಾನಲ್ ನೋಡ್ತೀರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಹೀರೋಸ್.